ಹಾಂ, ಫೋನ್ ಚೆಕ್ ಮಾಡ್ತಾ ಇದೆ. ಫೋನ್ ಹಾಂ, ಏನಾಯಿತು? ಇದು ದೊಣ್ಣೆ ವರ್ಷ ಪ್ರಾಕ್ಟೀಸ್ ಮಾಡೋಕ್ಕೆ, ದೊಣ್ಣೆ ವರ್ಷ ಪ್ರಾಕ್ಟೀಸ್ ಮಾಡೋಕ್ಕೆ. ಎಲ್ಲಿ ಮನೆ ನಿಂತು ಆ್ಯಕ್ಚುಲಿ ಅವ್ರನ್ನ ಕವರ್ ಮಾಡೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಏನಾರು ಇದ್ರಲ್ಲಿ ತಗಲಿಸ್ತಾನೆ ಇವನು ಲೌಡ. ಕಾಟನ್ ಕಿವಿಗ ನಾಯಿ ನಾಯಿ ಥರ ಕಿವಿ ಹತ್ರ. ಅದು ಆ್ಯಕ್ಚುಲಿ ಅವ್ರೇನಕ್ಕೆ ಕವರ್ ಮಾಡಿದ್ದು ಅಂದರೆ ಅದೇನೋ ಕಿವಿಗೆ ಕಾಟನ್ ಹಾಕ್ತಾರಲ್ಲ ಗುರು, ಹತ್ತಿನ ಕಿವಿಗೆ ಹಾಕೋ ಥರದ್ದು ಅಲ್ಲೊಂದು ಬಿದ್ದಿತ್ತಲ್ಲ. ಸೊ ಅದನ್ನು ತಗೊಂಡು ಈ ಕಡೆ ಎಸಿತಾನೆ. ಅಂದರೆ ಏನಾದರೂ ಎಸಿಲಿ, ಪೇಪರ್ ಇರ್ಬೋದು ಅಥವಾ ಕಾಟನ್ ಇರ್ಬೋದು, ಏನಾದರೂ ಎಸಿಲಿ ಒಟ್ಟಲ್ಲಿ ಅದು ನಾನು ರೋಡಲ್ಲಿ ನಡ್ಕೊಬರ್ತಾ ಇದ್ದಲ್ಲ ಅಷ್ಟಾಗ ನನ್ನ ಮೇಲೆ ಎಸಿತಾನೆ ಬೋಳಿ ಮಗ. ಅದು ಮಾಸ್ಕ್ ಹಾಕ್ಕೊಂಡಿದ್ದಲ್ಲ ಅವನು. ಆ್ಯಕ್ಚುಲಿ ಅದು ಎಷ್ಟಿದ್ದೇನು ಅಂದರೆ ಕಾಟನ್ ಕಿವಿಗೆ ಹಾಕ್ಕೊಂಡಿದ್ದ, ಅದನ್ನು ತೆಗೆದು ಎಸಿತಾನೆ ನವೀನ್ ಕುಮಾರ್ ಗಾಡಿ ಮೇಲೆ. ಓಕೆನಾ, ತೆಗೆದು ಎಸೆಯೋದೇನಕ್ಕೆ ಅಂದರೆ ಕಾಟನ್ ಏನಕ್ಕೆ ಎಸಿರೋದು ಅಂದರೆ ಕಾಟನ್ ಅಂತ ಸಿಗಾಕೋ ಅಂತ ಎಸಿತಾ ಇದ್ದೀವಿ, ಸಿಗಾಕೋ ಅಂತ. ಅದಕ್ಕೆ ಹೋಗಿ ಅಂದಿದ್ದು ಅವನು ಕೈಯಲ್ಲಿ ಇದ್ದಿದ್ದು ಏನದು ಅಂತ ಎನ್ಕ್ವೈರಿ ಮಾಡೋದು. ಅದಕ್ಕೆ ಅಂದರೆ ಅವ್ರು ಹೇಳಿದ್ದು ಏನಂದರೆ ಆ್ಯಟಿಟ್ಯೂಡ್ ಎದುರಿಸಿದ್ದು ಆ್ಯಕ್ಚುಲಿ. ಅಂದರೆ ಈಗ ಹೊಡೆದಾಕ್ಬಿಡ್ತಾರೆ, ನಿನ್ನ ಬಡ್ದಾಕ್ಬಿಡ್ತಾರೆ, ಸಿಗಾಕೊಂಬಿಡ್ತೀಯ, ಆ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದವರು. ಅವ್ನು ನಮ್ಮನ್ನು ಏನಾದರೂ ಮಾಡ್ಕೊಂಡು ಸಾಲಿ ನನಗೇನಾಗಬೇಕು, ಅವನು ನನ್ನ ಮೇಲೆ ಅದೇನೋ ಅದು ಕೆಳಗೆ ಬಿದ್ದಿತ್ತಲ್ಲ, ಅದು ಫ್ರೇಮಿಂಗಲ್ಲಿ ಬಂದಿರುತ್ತೆ, ಫೋಕಸ್ ಆಗಿದೆಯೋ ಎಲ್ವೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸಣ್ಣ ಹತ್ತಿ ಅಲ್ವ ಅದು. ಸೊ ಅದು ಕವರ್ ಮಾಡಿದ್ದಿದ್ದು ಸ್ಟಾರ್ಟಿಂಗ್ ಓಪನಿಂಗಲ್ಲಿ ಅದೇ ಇರೋದು ವೀಡಿಯೋ. ಏನಾಗಿದೆ ಅಂತ ನೋಡಬೇಕು. ಒಬ್ಬನೇ ಒಬ್ಬ ಕೂತಿದ್ದಾನೆ ಅವರು, ಯಾರೂ ಇಲ್ಲ. ನನಗೆ ಆಶ್ಚರ್ಯ ಆಗ್ತಾಯಿದೆ. ಸಮಯ 11:45. ಬಹುಶಃ ಅದಕ್ಕೆ ಇನ್ನು ಯಾರೂ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋದ ಇಷ್ಟೊತ್ತಿಗೆಲ್ಲ ಬರಬೇಕು, ಯಾಕೆ ಬರೋಲ್ಲ, ಇಲ್ಲೇ ಬಿದ್ದು ಒದ್ದಾಡಿ ಸಾಯ್ತಾ ಇರ್ತಾರೆ. ಇವತ್ತು ಫ್ರೈಡೇ ಅಲ್ವಾ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕಡೆ ಜಾಸ್ತಿ ಊಟ ಕೊಡ್ತಾರೆ. 3-4 ಕೂಡ ಬ್ರೇಕ್ಫಾಸ್ಟ್ ಕೊಡ್ತಾರೆ ಇವತ್ತು. ಹಾಸ್ಪಿಟ್ಲ್ ಮುಂಭಾಗ, ಹಾಸ್ಪಿಟ್ಲ್ ಹಿಂಭಾಗ ಇಬ್ಬರು ಕೊಡ್ತಾರೆ. ಸೊ ಇವಾಗ ಎಲ್ಲ ತಿನ್ಬಿಟ್ಟು ಚೆನ್ನಾಗೆಲ್ಲ ಗಡತ ನಿದ್ದೆ ಹೊಡಿತಾ ಇರಬೇಕು. ಇನ್ನೂ ಯಾರೂ ಬಂದಿಲ್ಲ, ನೋಡೋಣ. ಕುಂದಳ ಕಂದನ ಬಾಲಂಗೋಚಿ ಅದು. A2555 ಆ್ಯಕ್ಚುಲಿ ಗಾಡಿ ಅದು A55 A2555. ಸೊ ತಗೊಳ್ಳ ಅಷ್ಟೇ. ಮಂಜುನಾಥ್ ಹೌದು, ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕಿದಾರಲ್ಲ, ಮಂಜುನಾಥ್ ಅಂತಲೇ ಕರೆಯೋದು. ಮಂಜುನಾಥ್ ಹೆಸರೇನು ಅಂತ ನನಗೂ ಗೊತ್ತಿಲ್ಲ, ಕನ್ಫರ್ಮೂ ಅಲ್ಲ. ಕೊಡಲ್ಲ ಮಂಜುನಾಥ್ ಅಂತ ಕರೆದ. ಸುಮಾರು 3-4 ದಿವಸದಿಂದ ನೋಟಿಸ್ ಮಾಡ್ತಿರೋದೇನು ಅಂದರೆ, ಕಾರ್ನಲ್ಲಿ ಬಂದು ಲೇಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಮೇಸ್ತ್ರಿಗಳು ಯಾರೋ ಏನೋ ಗೊತ್ತಿಲ್ಲ, ಈ ಕುತ್ಕೊಂಡಿರ್ತಾರಲ್ಲ ಜನಗಳು, ಅವರಿಂದ ವೆಹಿಕಲಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಕಾರ್ಗಳಲ್ಲಿ. ಬಹುಶಃ ಅವರೆಲ್ಲ ಗಾರೆ ಕೆಲಸ ಮಾಡೋರು ಇರಬೇಕು, ಕಾರ್ಮಿಕರು ಇರಬೇಕು. ಇವ್ರು ಯಾರೋ ಮೇಸ್ತ್ರಿಗಳು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆ ಥರ ಕರ್ಕೊಂಡು ಹೋಗ್ತಾರೆ. ಇದು ಆ್ಯಕ್ಚುಲಿ ಅಲ್ಲಿ ಕಾರ್ ಓಡಿಸ್ತಾ ಇರೋದು ಮತ್ತು ಡ್ರೈವರು ಮತ್ತು ಕಾರ್ ಎರಡೂ ಮಂಜುನಾಥ ಬಾಲಂಗೋಚಿಗಳು. ಡ್ರೈವರೋದು ಕೂಡ ನೋಡ್ಬೇಕು, ಅವರು ಬರ್ತಾರೆ. ತುಂಬ ನೋಡ್ತಾರೆ, ನೋಟಿಸ್ ಮಾಡ್ತಾಯಿದ್ದೀನಿ. ನಾನು ನನ್ನ ಕಡೆಗೂ ಬರ್ತಾಯಿದ್ದಾರೆ ಕರ್ಕೊಂಡು ಹೋಗೋದು ನೋಡೋದ.
ಅಷ್ಟಿದ್ರೆ ಹುಟ್ಟೋಡಿ C8 ಗಾಡಿಗೆ ಬರೋಕ್ಕಾಗಲಿಲ್ಲ. ಈ ಕಡೆಯಿಂದ ಬರಬೇಕಾದ್ರೆ ಪೊಲೀಸ್ ಇರಲಿಲ್ಲ. ಸಾರಿ, ಈ ಕಡೆ ಹೋಗುವಾಗ ಪೊಲೀಸ್ ಇರಲಿಲ್ಲ. ಅಂದರೆ ಏನು ಹೇಳೋದು, ಈಗ ಪೊಲೀಸ್ ಇಲ್ಲ. ಓಕೆನಾ, ಈಗ ಪೊಲೀಸ್ ಇಲ್ಲ. ಈಗ ಬ್ರೇಕ್ಫಾಸ್ಟ್ ಆಯಿತು, ಸಾರಿ ಲಂಚ್ ಆಯಿತು, ಹೊಟ್ಟೆ ತುಂಬ ಸಿಕ್ಕಾರೋ ಮುಸ್ಲಿಂ ಊಟ ಆದರೆ ಇದಾಗಲಿಲ್ಲ. ಇದು ಪೊಲೀಸ್ ಇಲ್ಲ ಇವಾಗ. ಆದರೆ ಅಲ್ಲಿ ಯಾರೋ ಹುಡುಗರು 2 ಬೈಕಲ್ಲಿ ಕಾರ್ನರಲ್ಲಿ ಚಕ್ 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 ಅಂತ ಸಿಗ್ನಲ್ ರೆಡ್ ಇದ್ದರೂ ಸಿಗ್ನಲ್ ಬ್ರೇಕ್ ಮಾಡ್ಕೊಂಡು ಬರ್ತಾರೆ. ಸಿಗ್ನಲ್ ಬ್ರೇಕ್ ಮಾಡಿಕೊಂಡು ಸೀದಾ ಅಕ್ಕ ಹಿಂದೆ ಒಬ್ಬ ಮುಂದೆ ಒಬ್ಬ ಸ್ವಿಂಕ್ ನಿಂತ್ಕೊಂಡು ಹೋಗಿ. ಸೂರಜ್ ಕುಮಾರ್ AB 472 AB ಸುರಕ್ಷಾ ಕಡೆ ಒಂದು ಅದಕ್ಕೆ ಬಂದು ಕಾಣಿಸ್ತಿದೆ. ಶಿವಲಿಂಗ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ಒಂದು 10 ಸುರಕ್ಷೆನ ಇಟ್ಟಿದ್ರು ಅಂಥದ್ದು. ಅಲ್ಲೊಂದಿತ್ತು ಅನಿಸುತ್ತೆ, ಅದರಲ್ಲಿ ಒಂದು ಹೊಡೆದೋಗಿತ್ತು, 10 ಇತ್ತು. ಯಾರು 1 ಎತ್ಕೊಂಡೆ ಅಷ್ಟೇ. 5 ಎತ್ಕೊಂಡು 5 ಹಾಕ್ಕೊಳ್ಳೋದು ಅಂದ್ಕೊಂಡೆ. ಎಲ್ಲ ಒಂದೇ ಸೈಜ್ ಇತ್ತು, ದೊಡ್ಡದು. ಸೊ ಅದೆಲ್ಲ ಅಲೈನ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಿರಲಿಲ್ಲ. ಸೊ ಅದು ಒಂದೇ ಒಂದು ಸಾಕೋಬಿಡಪ್ಪ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಸಣ್ಣ ಬಿದ್ದರೆ ಅಥವಾ ಡಿಫ್ರೆಂಟ್ ಸೈಜಸ್ ಬಿದ್ದಿದ್ರೆ ಸ್ವಲ್ಪ ಕ್ಲಿಯರಾಗಿ ಅರೇಂಜ್ ಮಾಡಿಬಿಟ್ಟು ಹಾಕೋಬೋದಾಗುತ್ತೆ. ಡೆಕೋರೇಟ್ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಕಾಡಲ್ಲ, ಸೊ ಹೊರಗೂ ಕಾಡಲ್ಲ. ಅದು ದೊಡ್ಡ ಹಾಕಿದ ರುದ್ರಾಕ್ಷಿ ಪೊಲೀಸರು ಕಿತ್ತಾಕಿದ್ದು. ದೊಡ್ಡ ಪೊಲೀಸರು ನಮ್ಮ ಗಾಡಿ ನನ್ನ ಮೈದ್ಯಾಗ ಇಲಾಖೆ ಆದಾಗ ಒಂದು ಎನ್ಕ್ವೈರಿ ಕರ್ಕೊಂಡೋಗಿಲ್ಲ. ಅವಾಗ ಈ ಕೈ ಎಲ್ಲ ಕಟ್ಕಲ್ಲಾಕಿ ಹಾಕಿದಾಗ ಕಿತ್ತಾಕಿ ಬಡ್ಡಿ ಮಕ್ಕಳು ಕೂರಿಸಿದ್ರು ಅಲ್ಲ. ಅವಾಗಿದ್ದು ಹಾಕಿ ಅದನ್ನು ರುದ್ರಾಕ್ಷಿಗೆ ಕೋಟ್ ತಗೊಂಡು ಹಾಕೊಂಡಿದೆ. 3000 ಎಷ್ಟೊಂದು ಖರ್ಚು ಮಾಡಿದ್ದಾರೆ ಅಷ್ಟೇ ರುದ್ರಾಕ್ಷಿಗೆ. 3000 ಖರ್ಚು ಮಾಡಿ ತಗೊಂಡು ಸರ್ಟಿಫೈಡು ಇಲ್ಲ ಕಾವೇರಿ ಎಂಪೋರಿಯನ್ಸ್ ಯಾವುದೋ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದೆ. ಶೆಡ್ ಬುಗಮ್ ಕೊಡ್ಸಿರಲ್ಲ, ಎರಡು ಬೆಚ್ಚಲ್ಲಿ ಕುತ್ಕೊಂಡಿದ್ದಾರಲ್ಲ, ಅದು ಹಾಕ್ಕೊಂಡಿದ್ದು ಶೆಡ್ ಬುಗಮ್ ಕೊಡ್ಸಿರೋ ಸ್ಲಿಪ್ಪರ್ ಥರದ್ದು. ಓಹೋ, ಎಲ್ಲ ಫಿಲಪ್ ಬೆಳೆಗಳು ಕಾಲು ಕ್ಯಾಮ್ರಾದಲ್ಲಿ ಫೋಕಸ್ ಆಗಲ್ಲ ಬಿಡಿ, ಕಾಣೋದಿಲ್ಲ. ಫುಲ್ ಜಾಗ ಫಿಲಪ್ ಎಲ್ಲ ಜಾಗ ಇಲ್ಲ, ಎಲ್ಲ ಕಡೆ ಕುತ್ಕೊಂಡ್ಬಿಟ್ಟಾರೆ, ಅಡಗಿಸ್ಕೊಂಡ್ಬಿಟ್ಟಿದ್ದಾರೆ. ನಿದ್ದೆ ಬರ್ತಾಯಿದೆ. ಆ್ಯಕ್ಚುಲಿ ಟೀ ಕುಡಿಬೇಕು ಅಂತಲೇ ಹೋದೆ ನಾನು ಷಣ್ಮುಗಮ್ ಅಂಗಡಿಗೆ, ವರುಣ ಅಂಗಡಿಗೆ. ಅಲ್ಲಿ ಎಲ್ಲ ಫಿಲಪ್ಪು. ಒಬ್ಬ ಯಾರ ಪುರುಷೋತ್ತಮೆ ಬಿಟ್ಲ, ಪುರುಷೋತ್ತಮೆ ಅಲ್ಲ, ಎಲ್ಲ ಹುಡುಗಿರಿಗೆ ಅವಳ ಜಾಗ ಖಾಲಿ ಮಾಡಲು ಪಂಚಕಟ ಬಲಿ ಕಳೋದಷ್ಟೆ. ಕುತ್ಕೊಂಡು ಸಾಯ್ತಾವ್ನು ಬಿಡಿ ಮಗ, ಯಾವಾಗಲೂ ಅಲ್ಲೇ ಕುತ್ಕೊಂಡು ಸಾಯ್ತಿರ್ತಾನೆ ಅವನು.
EW3754 ಪಶು ಪಾರ್ಕ್ಗೆ ಒಬ್ಬ ವಾಕಿಂಗ್ ಬರ್ತಾರಲ್ಲ ಹೊಟ್ಟೆ ಬಿಟ್ಕೊಂಡು ಅವ್ರ ಕಡೆ ನಾನು ಅವ್ರದ್ದು ಅಂಗಡಿ ಇದೆ ಅಲ್ಲಿ ಕಡೆ ನೋಡಿದ್ದೀನಿ ಸುಮಾರು ಸರ್ ರಟ್ಟಿಗಳನ್ನ ಹೊರಗೆ ಗಾಡಿಗೆ ಲೋಡಿಂಗ್ ಅನ್ಲೋಡಿಂಗ್ ಮಾಡೋ ಥರ ಓಡಾಡೋದು ಅಡ್ಡಾಡೋಕ್ಕೆ ಅದು ನೋಡೋದು ಇಲ್ಲ ಸುಮ್ಮನೆ ಸಿದ್ಧ ನಿಂತಾರದ ದಳ ಮುಂದೆ ಈ ಥರದವರೆಲ್ಲ ಹೆವಿ ಕೈ ಹೊಡ್ಕೊಳೋದು ಸಿಕ್ಕಾಪಟ್ಟೆ ಹೆವಿ ಜನ ಇದ್ದಾರೆ ಅಲ್ಲಿ ದುರ್ಗಾಪುರ ವಿಶ್ವದರ್ಶನ ಹೊರಟನಲ್ಲ ರೋಡೋದಕ್ಕೂ ಈ ಥರದ್ದು ಜಾಸ್ತಿ ಜನ ಇದ್ದರು 6 ಗಂಟೆ ಎಲ್ಲಿವರೆಗೆ ಗೊತ್ತಾ ಕೋಟೆ ಆಂಜನೇಯನವರೆಗೆ ಕಡಿಮೆ ಇದ್ದರು ಕೋಟೆ ಆಂಜನೇಯದಿಂದ ಮುಂದಕ್ಕೆ ಜಾಸ್ತಿ ಆಗುತ್ತೆ ಸಿಕ್ಕಾಪಟ್ಟೆ NEH9513 ಇದು ಆ್ಯಕ್ಚುಲಿ ಸುಮಾರು ಆ ಕಡೆ ಫ್ರೇಮಿಂಗಲ್ಲಿ ಇದನ್ನ ಏನೋ ಗೊತ್ತಿಲ್ಲ ಅಂದರೆ ಕ್ಯಾಮ್ರಾ ಫ್ರೇಮ್ ಒಳಗೆ ಬಂದಿದ್ದನ್ನ ಏನೋ ಗೊತ್ತಿಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸ್ಲೋ ಮೂವ್ ಮಾಡ್ತಿದ್ದ ಹೆಲ್ಮೆಟು ಯಾರೊಬ್ಬ ವುಡ್ಲ್ಯಾಂಡ್ ಇದು ಮುಂದ್ಗಡೆ ಕೈ ಹಿಂಗೆ ಅಂತ ನಿಂತ್ಕೊಂಡಲ್ಲ ಹೋಂಡಾ ಸಿಟಿ ಗಾಡಿಗೆ ಹಾಗೆ ಅದು ಆ್ಯಕ್ಷನ್ ಅದು ಅಲ್ಲಿ ಕರ್ಕೊಳಕ್ಕೆ ಬಾ ಅಂತ ಆ್ಯಕ್ಷನ್ ಬರ್ತಾರೆ ಈ ಕೇಳಿದೆ ಕೋಟೆ ಆಂಜನೇಯನ ಮುಂದೆಯಿಂದ ಜಾಸ್ತಿ ಆಯಿತು ಕೋಟೆ ಆಂಜನೇಯ ಜೊತೆಗೆ ನಯ ಅದು ಕೋಟೆ ರೋಕ್ ಆಗಿಬಿಟ್ಟಿದೆ ರೋಕ್ ಪೊಸಿಷನ್ ಕೋಟೆ ಸೊ ಅಂದರೆ ಚೆಸ್ಸಲ್ಲಿ ಕೋಟೆ ಅಂತೀವಲ್ಲ ಅದು ಸೊ ಅದಕ್ಕೋಸ್ಕರ ಅಲ್ಲಿದೆ ಜಾಸ್ತಿ ಆಗಿದ್ದು ಅವನು ಅದನ್ನೇ ಸಲಹೆ ಬರ್ತಿರ್ತದೆ ಕರ್ಕೊಳಕ್ಕೆ ಬಾ ಅಂತ ಈಗ ಯಾಕೆ ಇಲ್ಲಿ ಬಂದಿದ್ದೀವಿ ಈಗ ಸಾಯಂಕಾಲ ಶುಕ್ರವಾರ ದುರ್ಗಾಪುರ ವಿಶ್ವದೇಶ ಅಲ್ಲಿ ಊಟ ಇರುತ್ತೆ ಅದೇ ಪ್ರಸಾದ ವಿತರಣೆ ಇರುತ್ತೆ ಅದೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಅಲ್ಲಿ ವಾತಾವರಣ ದೊಡ್ಡ ಪ್ರಸಾದ ವಿತರಣೆ ನಡೆಯುತ್ತೆ ಇರೋದೇ ಡೌಟ್ ಆಯಿತು ಅದಕ್ಕೆ ಅವಕಾಶಗಳು ಕುತ್ಕೊಳ್ಳೋದು ಬೇಡ ಅಂತ ಸಿಕ್ಕಿದ್ರೆ ಸಿಕ್ಕೋಲ್ಲ ಸಿಕ್ಕಿದ ಕಡೆ ಹುಡ್ಕೊಂಡು ಹೋಗೋದು ಅಲ್ಲಿ ಒಳಗಡೆ ಇದ್ದಾನಲ್ಲ ಹಬ್ಬ ರೋಡೆ ಬಿಡುತ್ತಿದ್ದಲ್ಲ ಅವನು ಈ ಪ್ರೆಸಿಡೆಂಟ್ ಹೊಡ್ಕೊಡೋ ಇದ್ದಾರೆ ಆದರೆ ಕೈ ತೊಳೆಯೋ ಲೋಟದಲ್ಲಿ ನೀರು ತೊಗೊಬೋದು ಕೈ ತೊಳ್ಕೊಂಡು ಹೊಡ್ಕೊಡೋಯ್ತಾರೆ ಮತ್ತು ಇನ್ನೊಬ್ರು ಅವರು ಅದೇ ಸೇಮ್ ಟೈಮಲ್ಲಿ ಮುಂಗಡೆ ಒಂದು ಗಂಟೆ ಹೆಂಡತಿ ಇಬ್ಬರು ಪಾಸ್ ಆದ್ರಲ್ಲ ಅವ್ರದ್ದು ಅದೇ ಕತೆ ಹೊಡ್ಕೊಂಡು ಹೋಗಿಸ್ಕೊಂಡು ಈಗ ಬೇರೆ ಆಯ್ತದೆ ಗೊತ್ತಾಗ್ಬಿಡೋದು ಇಲ್ಲಿ ರೈಲ್ವೆ ಗೊತ್ತಾ ಅಲ್ಲಿ ಅವ್ನು ಮಡಿಸ್ಕೊಂಡು ಅವನು ಮುಂದೆ ಬ್ಲೂ ಕಲರ್ ಗೊತ್ತಾರೋ ಕೈ ಇಲ್ಲೇನು ವರ್ಷ ನಮಗೆ ಕೈಯಲ್ಲಿ ಆಡಿಸ್ಕೊಡ್ತಿರೋದು ಅವ್ರು ಕೈ ತೆಗೆಸ್ಬೋದು K09 JQ2613 ಇಲ್ಲಿಂದ ಬಂದ ಆ್ಯಕ್ಚುಲಿ ಈ ಕಾರ್ನರ್ ಇಲ್ಲಿಂದ ಬಂದ ಅಸಭ್ಯ ಏನು ಮಾಡ್ತಾನೆ ಇನ್ನೆವ್ರದ್ದು ತುರಾಡ್ತಾರಲ್ಲ ಅಲ್ಲಿ ತುರಾಡ್ಕೊಂಬರ್ತಾನೆ ಅಲ್ಲಿಂದ ಬಂದು ನೋಡಿಕೊಂಡು JY5471 ಗಾಡಿ ಅದು ಹೋಗಿದ್ದು ಫುಡ್ ಆ್ಯಕ್ಟಿವ್ ಹೋಯ್ತಲ್ಲ ಅದು ಆ ಕಡೆಯಿಂದ ಹೋಗಿದ್ದು ಅವ್ರು ಅದೇ ಅಲ್ಲೇ ಕ್ರಾಸ್ ತಗೊಂಡ ರಾಜೇಶ್ವರ ಬಾಲ್ ಆಗ್ಬೇಕು ಪ್ರೈವೇಟ್ ಹೋಗೋದು JU9351 ಗಾಡಿ ಅದು ಏನೋ ಲಗೇಜ್ ಹಾಕೊಂಡ್ಬಂದಿದ್ದಾರೆ ಅಲ್ಲಿಂದ ಅದೇ ನೋಟಿಸ್ ಕೊಡ್ತಾ ಇರೋದು ಏನಂದರೆ ಅದೇ ಏನು ಹೇಳೋದು ಲಗೇಜಲ್ಲಿ ಹೊಡ್ಕೊಂಡೋಗೋದು ಅಥವಾ ಕೈಯಲ್ಲಿ ಇಟ್ಟು ಹೊಡ್ಕೊಂಡೋಗೋದು ಗುದ್ಕೊಂಡೋಗೋದು ಭುಜದಲ್ಲಿ ಈ ಥರದ್ದು ಶೆಡ್ಬುಗಂ ಪಾಸ್ ಆದ ಇವ್ರಿಗೆ ಕವರ್ ಮಾಡಬೇಕಿತ್ತು ಬಿರ್ಸಾಗೋಯ್ತು ಅನ್ನೋ ಒಂದೇ ಸಭ ಅವನ್ನ
ಆ್ಯಕ್ಚುಲಿ ಕ್ಯಾಮ್ರಾ ಆಲ್ರೆಡಿ ಅದನ್ನು ಕವರ್ ಮಾಡೋಕ್ಕಲ್ಲ ಇದು ಕುರಿ ತಿಂತಾರೆ ರಾಜೇಶ್ ಹತ್ರ ಹೊಡೆಸ್ಕೊತಾರಲ್ಲ ಗಂಟು ಅವನು ಕುರಿ ಇಸ್ಕೊಂಡು ಕುರಿ ತಿಂತಾರೆ ಬಂದಿದೆ A6-7 ಆ ಕಡೆ ಮೇಲಿಂದ ಬಂದ ಅರ್ಧಂಬರ್ಧ ಎಚ್ ಎಫ್ ಸೀರೀಸ್ ಗಾಡಿ ಅರ್ಧಂಬರ್ಧ ಅದೇ ಅರ್ಧ ಊಟ ಕೊಡ್ತೀವಿ ಅಂತ ಒಂದು ಆ್ಯಟಿಟ್ಯೂಡ್ ಮತ್ತು ಬರೋ ಅಂತ ಹೋಗ್ತಾನೆ ನಾವು ಎಲ್ಲ ಆ್ಯಟಿಟ್ಯೂಡ್ ಪೇಟ್ ಮಾಡ್ಕೊಂಡು ಸಾಯಿಲಿ ಊಟಲ್ಲಿ ಬರ್ರೋ ಅಂತ ಹೋಗ್ತಾನೆ ವಾತಾವರಣ ಹೋಗ್ತೀವಿ ಮುಗಿದೇ ಹೋಗಿರೋಂಗಿದೆ ನೋಡೋಣ ಎರಡು ಇಟ್ಕೊಯ್ತವ್ರೆ ಎರಡು ಇಟ್ಕೊಂಡಿರ್ತಾರೆ ನನಗೆ ಎಷ್ಟು ಕೊಡ್ತಾರೆ ಏನೋ ಗೊತ್ತಿಲ್ಲ JK 6964 11EK 4x7 ಗಾಡಿ ಇದು ಈ AB 714 ಅದು ಏನೇನು ಮಾಡ್ತಾ ಇದ್ದಿದ್ದೆ ಅದು ರಾಜೇಶ್ ಅಂತ ಹೊರಸ್ಬಿಟ್ಟು ಅವ್ನು ಕುರಿ ತಿಂತಾ ಇದ್ದ ಮತ್ತೆ ವಾಪಸ್ ಬಾ ಅಂತ ಕುರಿ ಸೋಗಿ ಏನು ಕೊಡ್ತಾರೆ ಏನೋ ಗೊತ್ತಿಲ್ಲ ಹಲ್ವಾರು ಅವರು ಒಂದು ಸ್ವಲ್ಪ ಊಟ ಸಿಗ್ತಾರೆ 50% ಕೊಡ್ತಾರಂತ ಅಲ್ಲಿ ಉರಿ ಬರಲ್ಲ ಯಾಕೆ ಅವ್ರು ಕ್ರಿಯೇಟ್ ಮಾಡಿದ್ರು ಕುಸ್ವಾಬಿ ಅವ್ರಿಗೂ ಅಥವಾ ರಾಜೇಶ್ ಹತ್ರ ಊಟ ಇಟ್ಕೋರಿಗೋ ಗೊತ್ತಿಲ್ಲ ಕ್ರಿಯೇಟ್ ಮಾಡಿದ ಇದಾದ ಅದು JY 2615 ಗಾಡಿ ಅದು ಕೇಳಿಬಿಡೋದಾಯ್ತು ಗಂಟು ಏಕೆಂದ್ರೆ ರಾಜೇಶ ಕೊಟ್ಟಿರೋ ಊಟ ಇಸ್ಕೊಂಡು ಬರ್ತಾರ ಕತ್ಲೆ ಕಾಣುತ್ತೋ ಇಲ್ವೋ ಗೇಟ್ ಒಳಗಡೆ ಈಗ ಎಂಟ್ರಿ ಆದ ನಾಯಿ ಹಿಡ್ಕೊಂಡು ಎರಡು ನಾಯಿಗಳು ಒಳ್ಳೆ ಆ್ಯಕ್ಟಿವ್ ಅಲ್ಲಿ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಸ್ವಲ್ಪ ಬೆಳಕಿಗೆ ಬಂದರೆ ಕತ್ಲೆ ಒಂದು ನೆರಳು ಕಾಣ್ಬೋದು ಬಹುಶಃ ಇಲ್ಲಿ ಗಾಡಿ ಇದೆ KA 55VY629 ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಬಂದು ನನ್ನ ಪಕ್ಕ ಗಾಡಿ ನಿಲ್ಲಿಸ್ಬಿಟ್ಟು ಅದು ನಾಯಿಗಳನ್ನ ವಾಕಿಂಗ್ ಕರ್ಕೊಂಡೋಗೋಕೆ ಬಂದು ಪಾರ್ಕ್ ಒಳಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನೆ ಪಾರ್ಕ್ ಒಳಗೆ ವಾಕಿಂಗ್ ಮಾಡ್ತಾನೆ ಅಲ್ಲಿ ಬೆಳಿಗ್ಗೆ ನಾನು ಟಾಯ್ಲೆಟ್ಗೆ ಹೋಗ್ತೀನಲ್ಲ ಆ ಜಾಗದಲ್ಲಿ ವಾಕಿಂಗ್ ಮಾಡ್ತಾರೆ ಅಲ್ಲಿ ಬಿಟ್ಟರೆ ಇಲ್ಲಿ ನಂಬರ್ 2 ಹೋಗ್ತೀನಲ್ಲ ಸರ್ಕಸ್ ಗ್ರೌಂಡು ಅಲ್ಲೂ ವಾಕಿಂಗ್ ಮಾಡ್ತಾರೆ ಸುಬುದೆ ಎಲ್ಲಿ ಹೋಗ್ತೀವಿ ಅಲ್ಲಿ ಸುಬುದೆ ಸುತ್ತಾ ಇರೋದನ್ನು ಹಿಡ್ಕೊಂಡು ಅದೇನು ಸಾಯ್ತಾವ ನಾವು ಮುಂದೆನೇ ಗೊತ್ತಿಲ್ಲ ಇಲ್ಲಿ ಹುಡುಗರು ಅಟ್ಕಾಯಿಸ್ಕೊಂಡ್ಬಿಟ್ಟಿದ್ದಾರೆ ನಾವು ಕೊಡೋ ಜಾಗದಲ್ಲಿ ಅದು ಎಷ್ಟು ಚೆಂದ ತಿಂತಿದ್ದಾರೆ ಅಂದರೆ ನೆಲದ ಮೇಲೆ ಇದು ಬಡಿಕೊಂಡಿದ್ದಾರೆ ಇದು ಪ್ರಸಾದ ಇಸ್ಕೊಳ್ಳೋದನ್ನ ನೆಲದ ಮೇಲೆ ಮಾಡಿಬಿಟ್ಟು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ಎಲ್ಲ ನೋಡ್ತಾ ಒಂದೊಂದು ಚೂರು ಎತ್ತಿ ನೆಕ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಲ್ಲಿ ಪ್ರಸಾದ ಎಷ್ಟು ಕೊಡ್ತಾರಪ್ಪ ತಟ್ಟೆ ತುಂಬ ಕೊಡ್ತಾರ ಬಾಯಿ ತುಂಬ ಹಾಕಿದ್ರೆ ಒಂದೇ ಒಂದು ತುತ್ತು ಚಿಕ್ಕ ತುತ್ತು ಹಾಕಿದ್ರೆ 3 ತುತ್ತು 4 ತುತ್ತು ಮ್ಯಾಕ್ಸಿಮಮ್ ಅದರಿಂದ ಪಕ್ಕ ಇಟ್ಕೊಂಡು ನೆಕ್ತಾ ಇದ್ದಾರೆ ಬಡ್ಡೆ ಇಕ್ಲ ಎದ್ದು ಹೋದ್ರೆ ಇವಾಗ ಇಟ್ಟು ಜೊತೆಗೆ ಇನ್ನೊಂದೇನಾದರೆ ಅಲ್ಲಿ ಅವ್ರು ಚಿಕ್ಕಪ್ಪ ಕುತ್ಕೊಬಿಟ್ಟಿದ್ದಾನೆ ಪ್ರಸಾದ ಕೊಡೋ ಪಕ್ಕ ಚೇರ್ ಹಾಕೋ ಕುತ್ಕೊಬಿಟ್ಟಿದ್ದಾನೆ ಶಾರ್ಟ್ಸ್ ಹಾಕೋ ಚಡ್ಡಿ ಎಲ್ಲ ಹಾಕೊಂಬರ್ಬೇಡಿ ನೀವು ಅಂತ ಹೇಳಿದ್ನಲ್ಲ ಅವನು ಸೊ ಈಗ ಅಲ್ಲಿ ಊಟ ಪ್ರಸಾದ ಇಸ್ಕೊಳ್ಳೋಕೆ ನಾನು ಹೋಗಿಲ್ಲ ನೋಡೋಣ ಸಿಚುವೇಶನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಐಸೆಕಲ್ ತಳ್ಳಾಡ್ತಾರಲ್ಲ ಸಮರ್ಥ ಆ ಬಡ್ಡಿದು ಅಂತ ಮೆಟ್ಕೊಂಡು ಆಟ ಆಡ್ತದೆ ಅಂದರೆ ಒಂದು ಸ್ವಲ್ಪ ಬೇಕಾದ್ರೆ ಹಾಕ್ಸ್ಕೊ ಆಯ್ತಾನೆ ಖಾರ ಪೊಂಗಲ್ ತಿಂತಾಯಿದ್ದೀನಿ ಸಪ್ಪೆ ಇದೆ ಹೆವಿ ಸಪ್ಪೆ ಇದೆ ಸಪ್ಪೆ ಏನಕ್ಕೆಪ್ಪ ಅಂದ್ರೆ ಸರ್ಜಾ ಫ್ಯಾಮಿಲಿಯವ್ರು ಪೇ ಮಾಡಿದ್ರು ಅಂತ ಯಾಕೆ ಅವ್ರು ಪೇ ಮಾಡ್ತಾರೆ ಅಂದರೆ ಕಿಶೋರ್ ಸರ್ಜಾ ನೆಟ್ವರ್ಕ್ ಅವ್ರು ಪೇ ಮಾಡಿದ್ದಾರೆ ಅಂತ ಕಿಶೋರ ಅಲ್ವಾ ಚಿಕ್ಕ ಹುಡುಗ ಅಲ್ವಾ ಸೊ ಕಿಶೋರ
ಈ ಪ್ರತಿಭೆಗೋಸ್ಕರ ಸಪ್ಪೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾಡ್ಕೊಳ್ಳೋದು ಅಂದರೆ ನನ್ನನ್ನು ಸಪ್ಪೆ ಹಾಕಿ ಕೂರಿಸೋದಕ್ಕೋಸ್ಕರ, ಅಂದರೆ ನಾನು ಸಪ್ಪೆ ಆಗಿರಲಿ ಅಂತ, ಅಂದರೆ ಬೇಜಾರಲ್ಲಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬರೀ ಮೆಟ್ಲು ಗುಡ್ಡಾಟಗಳು. ಅದಕ್ಕೆ ಅಡಿ ಎಡಂತರಕ್ಕೆ ಹೋಗ್ಬಿಡ್ತಾವೆ, ಎಡಂತರಕ್ಕೂ ಬರಲ್ಲ ಅವರು ಅಂತ. ಮನೆ ಬಿಟ್ಟು ಬಂದಮೇಲೆ ಆಲ್ಮೋಸ್ಟ್ ಸಪ್ಪೆನೇ. ಅಂದರೆ 2000 ಸೆಪ್ಟೆಂಬರ್ 2022 ಅಲ್ಲಿ ಮನೆಯಿಂದ ಬಿಟ್ಟು ಬರ್ತೀನಲ್ಲ, 2023 ಜನವರಿ. ಡಿಸೆಂಬರಲ್ಲಿ ಬ್ಯಾಗ್ ಕಳ್ತನ ಆಗುತ್ತೆ 23 ಜನವರಿ 23. ಅಲ್ಲಿಂದ ಮುಂದಕ್ಕೆ ಮೊಬೈಲ್ ಹಾಳಾಗುತ್ತಲ್ಲ, ಅಲ್ಲಿಂದ ಮುಂದಕ್ಕೆ ಬರೀ ಸಪ್ಪೆ. ಯಾವ ಮಟ್ಟಿಗೆ ನಾನು ಇದು ಮೈಸೂರು ತಿಂಡಿ ಸೈಡ್ ಟೀ ಕುಡಿದೆ, 2 ಸ್ಪೂನ್ ಟೀ ಶುಗರ್ ಹಾಕ್ಕೊಂಡೆ. 2 ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಅಂದರೆ ಅವನು ಸಾಲ್ಟೇ ಹಾಕ್ದೆ ಸಪ್ಪೆ ಟೀ ಕೊಟ್ಟಿದ್ದ ಅವನು. 15 ರೂಪಾಯಿ ತೊಗೊಂಡ ಜೊತೆಗೆ. ಅದಕ್ಕೆ 2 ರೂಪಾಯಿ ಚೇಂಜ್ ಇಲ್ಲ ಇಸ್ಕೊಳ್ಳಿ ಅಂತ ನಮ್ಮ ಮನೆ ಬರೋದು. 15 ರೂಪಾಯಿ ಕೊಟ್ಟೆ ಸಪ್ಪೆ ಶುಗರ್ ಇಲ್ಲದೆ ಟೀ ಕುಡ್ದಿದ್ದಾಯಿತು. ಅದು ಅಲ್ಲದೆ ಒಗ್ಗರಣೆಗಳು ಸುತ್ತಮುತ್ತ ಎಲ್ಲ ಹರ್ಚಾಡೋದು, ಕೂಗಾಡೋದು, ಇವು ಭಯಂಕರ ಅವಳಿರುತ್ತೆ. ಅದಕ್ಕೆ ಸಪ್ಪೆ ಕೊಡೋದು, ಅಂದರೆ ಸಪ್ಪೆ ಆಗಿರಲಿ ಅಂತ.